ನಮಸ್ಕಾರಗಳ ಆತ್ಮೀಯ ಜಿಲ್ಲೆಯ ವಾಲ್ಮೀಕಿ ಸಮಾಜದ ಬಂಧುಗಳೇ, ಇವತ್ತು ನಾವು ಕೊದ್ದಡ್ಡಿಯ ಬಾಲಕಿಯರ ವಸತಿ ಹಾಸ್ಟೆಲ್ಗೆ ಭೇಟಿ ಕೊಟ್ಟಿದ್ದೀವಿ. ಈ ಹಾಸ್ಟೆಲ್ ಸುಮಾರು ಹೊಸ ಬಿಲ್ಡಿಂಗ್ ಆಗಿ ಸುಮಾರು 6 ತಿಂಗಳಾಯಿತು. ಆದ್ರೂ ಇನ್ನೂ ಉದ್ಘಾಟನೆ ಮಾಡ್ತಾ ಇಲ್ಲ. ಯಾಕೆಂದರೆ ಸ್ಕೂಲ್ ಪಕ್ಕ ಹೈಸ್ಕೂಲ್ ಇದರ ಪಕ್ಕನೇ ಇದೆ. ಆದ್ರೂ ಅಧಿಕಾರಿಗಳು ಬೇಜವಾಬ್ದಾರಿತನ ಇಲ್ಲಿದ್ದು 3 ಕಿಲೋಮೀಟ್ರ್ ಕೊದ್ದಡ್ಡಿ ಮೇನ್ ರೋಡಿಗೆ ಬರ್ತದೆ. ಬಾಡಿಗೆ ಹಾಸ್ಟೆಲಲ್ಲಿ ಮಕ್ಕಳು ಇಟ್ಟಿದ್ದಾರೆ. ನೋಡಿ ನಮ್ಮದು ಎಂಥ ದುರಂತ ಅಂದರೆ, ಸ್ವಂತ ಬಿಲ್ಡಿಂಗ್ ಆದ್ರೂ ಮಕ್ಕಳ ಸ್ವಂತ ಬಿಲ್ಡಿಂಗ್ನಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡ್ತಾ ಇಲ್ಲ ಆಡಳಿತ. ಏನು ಪರಿಶಿಷ್ಟ ವರ್ಗ ಕಲ್ಯಾಣ ಇಲಾಖೆಯವರು ಅಥವಾ ಇವರೇನು ಅಧಿಕಾರಿಗಳು ಕೆಲಸ ಮಾಡ್ತಾರೋ ಇಲ್ಲವೋ, ಜಿಲ್ಲೆಯಲ್ಲಿ ಏನು ಮಾಡ್ತಾ ಇದ್ದಾರೆ. ಸುಮಾರು 6 ತಿಂಗಳಾದ್ರೆ ಅಂದರೆ ಬಾಡಿಗೆ ಬಿಲ್ಡಿಂಗಿಗೆ ತಿಂಗಳಿಗೆ 1 ಲಕ್ಷದಂಗೆ ಅಂದರೆ ಸುಮಾರು 5 ತಿಂಗಳಂದರೆ 5 ಲಕ್ಷ. ಅಂದರೆ 5 ಲಕ್ಷ ದುಡ್ಡು ಯಾರ್ದು ಪೋಲಾಯಿತು? ನಮ್ಮ ಸಮಾಜದ ದುಡ್ಡು ಪೋಲಾಗಿದೆ. ಇದಕ್ಕೆ ಹೊಣೆ ಯಾರು? ಇದಕ್ಕೆ ನೇರ ಹೊಣೆ ಅಧಿಕಾರಿಗಳೇ ಆಗುತ್ತಾರೆ. ಇದು ನೇರ ಹೊಣೆ ನಮ್ಮ ಇಲಾಖೆಗೆ ತುಂಬುವಂಥ ಕೆಲಸ ಅವ್ರು ಮಾಡಬೇಕು. ಇದಕ್ಕೆ ಅವರೇ ಕಾರಣರಾಗ್ತಾರೆ. ಇಲ್ಲಾದರೆ ಅವ್ರ ವಿರುದ್ಧ ನಾನು ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳಾದ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಿಗೆ ಮತ್ತು ನಿರ್ದೇಶಕರಿಗೆ ಇದರ ಗಮನಕ್ಕೆ ತರುತ್ತೀನಿ. ಕೂಡಲೇ ಇದರಲ್ಲಿ ಯಾರು ತಪ್ಪಿಸ್ತರು ಇದ್ದಾರೆ ಅಧಿಕಾರಿಗಳು, ಅವ್ರ ಮೇಲೆ ಕ್ರಮ ಆಗೋವರೆಗೂ ನಾನು ಬಿಡಲ್ಲ. ಯಾಕೆ ಎಷ್ಟು ಹಾಸ್ಟೆಲ್ ಆಗಿ ಸುಮಾರು 3 ಕಿಲೋಮೀಟ್ರು ನಮ್ಮ ಮಕ್ಕಳು ನಡ್ಕೊತ ಬರ್ಬೇಕಲ್ಲ. ಹಾಸ್ಟೆಲ್ ಆದ್ರೂ ಸರ್ಕಾರ ಬಿಲ್ಡಿಂಗ್ ಆದರೂ ನಡ್ಕೊತ ಬರ್ಬೋದಾ? ಯಾಕೆ ಎಸ್ ಟಿ ಜನಾಂಗದ ಮೇಲೆ